ಇವತ್ತು ದೇಶದಲ್ಲಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕಾತು ಅಂತಕ್ಕಂಥ ನೆಪ ಇಟ್ಟುಕೊಂಡು ವಿದ್ಯಾರ್ಥಿಗಳ ಹೆಸರಿನಿಂದ ವಿದ್ಯಾರ್ಥಿ ಅಲ್ಲದವರನ್ನ ಸಂಗ್ರಹಿಸಿ ಈ ಕಾಕ್ರೋಚ್ ಅಂತಕ್ಕಂಥ ದುಷ್ಟ ವಿಚಾರ ಇಟ್ಟುಕೊಂಡು ಏನು ಪಕ್ಷ ಹುಟ್ಟುಕೊಂಡಿದೆ. ಇವತ್ತು ನಮ್ಮ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಇವತ್ತು ಜಗತ್ತೇ ಅವರನ್ನ ಕೊಂಡಾಡುವ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವಕ್ಕೆ ಮಸಿ ಬೆಳತಕ್ಕಂಥ ಕೆಲಸ ಮಾಡಕ್ ಹೊಂಟಿತ್ತು. ಆದರೆ ಇವತ್ತು ಭಾರತ ದೇಶ ಜನ ಒಪ್ಪೋದಿಲ್ಲ. ಇಡೀ ಬೇರೆ ಬೇರೆ ದೇಶಗಳೇ ನರೇಂದ್ರ ಮೋದಿ ಅವರ ಬಗ್ಗೆ ಗುಣಗಾನ ಮಾಡುವ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ತನ್ನ ಶಕ್ತಿಯನ್ನು ಕಳ್ಕೊಂಡದ್ದು. ಇವತ್ತು ಒಂದು 2 ರಾಜ್ಯ ಬಿಟ್ರೆ ಎಲ್ಲ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲದ. ಇವತ್ತು ತನ್ನ ಅಧಿಕಾರವನ್ನು ಕಳ್ಕೊಂಡಂತ ಕಾಂಗ್ರೆಸ್ ಸರ್ಕಾರ ಮರಳಿ ಅಧಿಕಾರ ಪಡಿಬೇಕಂತಕ್ಕಂಥ ಒಂದೇ ಉದ್ದೇಶ. ಅವರು ಯಾವ ವಿದ್ಯಾರ್ಥಿಗಳಿಗೂ ಕೂಡ ನ್ಯಾಯ ಕೊಡಿಸುವಂತ ಅವ್ರಿಗೆ ಮನಸ್ಥಿತಿ ಇಲ್ಲ. ಯಾಕಂದ್ರೆ ಅವರು ತಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇವತ್ತು ನೋಡಿದಾಗ ಇವತ್ತು ಇಂದಿರಾ ಗಾಂಧಿ ಅವರ ಜೀವ ಯಾವಾಗ ಹೋಯ್ತು? ಈ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿನ. ಇವತ್ತು ರಾಜೀವ್ ಗಾಂಧಿ ಅವರ ಜೀವ ಯಾವಾಗ ಹೋಯ್ತು? ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿನ. ಅಂದ್ರೆ ಕಾಂಗ್ರೆಸ್ ಸರ್ಕಾರದ ನಾಯಕರಿಗೆ ತಮ್ಮ ಜೀವನವನ್ನೇ ಕಾಪಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ, ಕಾಂಗ್ರೆಸ್ ಸರ್ಕಾರದ ಒಂದು ವಿಚಾರ ಇರೋದ್ರಿಂದ ಇಲ್ಲಿ ಕೂಡ ನಮ್ಮ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ದೇಶ ಭದ್ರತೆಯಿಂದ ಕೂಡಿದ. ಅದನ್ನ ನರೇಂದ್ರ ಮೋದಿ ಅವರ ಹೆಸರಿಗೆ ಕಪ್ಪು ಚುಕ್ಕೆ ಇಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ರಿ, ಅದು ತಮ್ಮಿಂದ ಸಾಧ್ಯ ಇಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ನೀವು ನೀಟ್ ಪರೀಕ್ಷೆ ಹೋರಾಟದಲ್ಲಿ ಪಾಲ್ಗೊಳ್ಳೋದಾದ್ರೆ ಅಲ್ಲಿ ರಾಮನ ಬಗ್ಗೆ ಯಾಕೆ ಮಾತನಾಡ್ತೀರಿ? ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ಧ್ಯೇಯ ವಾಕ್ಯನದ ಅದು ಭಾರತ್ ಮಾತಾ ಕಿ ಜೈ ಅಂತಕ್ಕಂಥದ್ದು. ಅದು ನೀವು ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ಭಾರತ್ ಮಾತಾ ಆದ್ರೆ ತಂದೆ ಯಾರ ಅಂತಕ್ಕಂಥ ಇದು ಪ್ರಶ್ನೆ ಏನ್ರಿ? ಇದು ನೀವು ಕೇಳ್ತಕ್ಕಂಥ ಪ್ರಶ್ನೆನಾ? ಇದು ಭಾರತ ದೇಶ ಅಭಿಮಾನಿಗಳಿಗೆ ತರ್ತಕ್ಕಂಥ ಸಂಗತಿ. ಇದು ಇವತ್ತು ರಾಮನ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಕ್ಕಂಥದ್ದು, ಸೀತಾದೇವಿ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಕ್ಕಂಥದ್ದು, ಇವೆಲ್ಲ ನೋಡಿದಾಗ ಆ ಉದ್ದೇಶ, ಹೋರಾಟ ಉದ್ದೇಶ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡೋದಿದ್ದಿಲ್ಲ. ಅಲ್ಲಿ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಮತ್ತೆ ತಾವು ಕುರ್ಚಿಯನ್ನು ಸಿಗ್ತಕ್ಕಂಥ ಹುಚ್ಚು ಕಲ್ಪನೆಯಲ್ಲಿ ಕಾಂಗ್ರೆಸ್ಸಿದ ಜನಪ್ರತಿನಿಧಿಗಳು ಹೋರಾಟ ಮಾಡಕತ್ತಾರ. ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ದುರಂತ. ಇವತ್ತು ರಾಜ್ಯದಲ್ಲಿ ಹಾಹಾಕಾರದ ಮಳೆ ಆಗಿಲ್ಲ, ಬರಗಾಲ ಬಿದ್ದಿದೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಕೂಡ ಇವತ್ತು ಕೊಳೆ ಹೋಗ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು 3 ವರ್ಷದ ಅವಧಿಯಲ್ಲೂ ಕೂಡ ಯಾವ ಮಂತ್ರಿಗಳು ಕೂಡ ತಮಗೆ ಕೊಟ್ಟಂತ ಹುದ್ದೆ ನಿಭಾಯಿಸಲಿಕ್ಕೆ ಪೂರ ವಿಫಲರಾಗಿದ್ದೀರಿ. ನಾ ಬಿಜಾಪುರ ಜಿಲ್ಲೆಯನ್ನ ಹೇಳ್ತೀನಿ. ಬಿಜಾಪುರ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆ. ಇವತ್ತು ನಮ್ಮ ಕೃಷಿ ಮಂತ್ರಿಗಳು ಬಿಜಾಪುರ ಜಿಲ್ಲೆಗೆ ನೀವು ಎಷ್ಟು ಸಲ ಬಂದ್ರಿ ಅಂತಕ್ಕಂಥ ಪ್ರಶ್ನೆ ಕೇಳ್ಬೇಕಾಗತ್ತೆ. ತಾವು ಮಾಧ್ಯಮದವರು ಕೂಡ ಪ್ರಶ್ನೆ ಮಾಡ್ರಿ ಕೃಷಿ ಸಂಬಂಧಪಟ್ಟ ಸರ್ಕಾರಕ್ಕೆ. ಒಬ್ಬ ಬಿಜಾಪುರ ಜಿಲ್ಲೆ ಯಾವಾಗಲೂ ನೋಡ್ತೀವಿ ನಾವು ಕೃಷಿ ಪ್ರಧಾನವಾದ ಜಿಲ್ಲೆ ಇರೋದ್ರಿಂದ ಸಾಕಷ್ಟು ಬಾರಿ ಇಲ್ಲಿ ಮಂತ್ರಿಗಳು ಬಂದು ಕೃಷಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ವ್ಯವಸ್ಥೆ ಇದ್ರೂ ಕೂಡ ಈ ಕಳೆದ 3 ವರ್ಷದಲ್ಲಿ ಕೃಷಿ ಮಂತ್ರಿ ವಿಜಯಪುರ ಜಿಲ್ಲೆಗೆ ಬರಲಿಲ್ಲ. ಇದೇ ರೀತಿ ಎಲ್ಲ ಮಂತ್ರಿಗಳು ಕೂಡ ಇವತ್ತು ತಮ್ಮ ಜವಾಬ್ದಾರಿಯನ್ನು ಮರೆತು ಕೆಲಸ ಮಾಡಿದ್ದನ್ನು ಕೂಡ ಬಹಳ ನೋವಿನ ಸಂಗತಿ ಅದ. ಇದನ್ನ ಬಿಟ್ಟು ನೀವು ಆ ನೀಟ್ ಬಗ್ಗೆ ಏನು ಹೋರಾಟ ಹಮ್ಮಿಕೊಂಡಿರಲ್ಲ, ಇದು ನಾಚಿಕೆಗೇಡಿ ಸಂಗತಿ. ಆ ನೀಟ್ ಬಗ್ಗೆ ಹೋರಾಟ ಮಾಡ್ರಿ. ನೀವು ನೀಟ್ ಬಗ್ಗೆ ಹೋರಾಟ ಮಾಡುವ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಉದ್ದೇಶ ದುರುದ್ದೇಶ ಕೂಡಿತು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಹೇಳಕ್ಕೆ ಇಚ್ಛೆಪಡ್ತೀನಿ. ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ ಧಿಕ್ಕಾರ, 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 ಕಾಂಗ್ರೆಸ್ ಸರ್ಕಾರಕ್ಕೆ, ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ ಆಡಳಿತ ಸರ್ಕಾರ ದಬ್ಬಾಳಿಕೆ ಹಾಗೂ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸಲು ರಾಜ್ಯದಲ್ಲಿ ಶಾಂತಿ ಮರುಸ್ಥಾಪನೆ ಮಾಡಲು ಬರ್ರಿ ಮುಂದೆ ಬರ್ರಿ ಸಾಹೇಬ್ರ ಮುಂದೆ ಬರ್ರಿ ಜರ
ಮಾಡಿದೆ